ಅಲ್ಲಿ ಅನ್ನಭಾಗ್ಯ ಯೋಜನೆಗೆ ಅನಾರೋಗ್ಯ ಅಂಟಿದೆಯಾ ಅನ್ನೋ ಅನುಮಾನ. ಬಹುತೇಕ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗದಲ್ಲಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ರಾರಾಜಿಸ್ತಾ ಇದೆ. ಆ ಮೂಲಕ ಅನ್ನಭಾಗ್ಯ ಯೋಜನೆಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುವಂತೆ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿನ ಅಸಲಿ ಚಿತ್ರಣವನ್ನ ತೆರೆದಿಟ್ಟಿದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವರು ಅಲರ್ಟ್ ಆಗಿದ್ದಾರೆ. ಮಾರ್ಚ್ 30ರ ಒಳಗೆ 15 ಕೆಜಿ ಅಕ್ಕಿ ಪಕ್ಕ ಅನ್ನೋ ಗ್ಯಾರಂಟಿ ನೀಡಿದ್ದಾರೆ ಸಚಿವರು. ನಮ್ಮ ಜೊತೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಂತೆ ಕೆಚ್ ಮುನಿಯಪ್ಪ ಇರುವಂತದ್ದು. ಸರ್, ಈಗ ಅಕ್ಕಿ ಎಲ್ಲ ಸಿಗ್ತಾ ಇಲ್ಲ ಅನ್ನೋದು ಬೋರ್ಡ್ ಹಾಕಿರುವಂತದ್ದು. ಸಿಗ್ತದೆ ಬಿಡ್ರಿ, 2 ದಿನ ಏರ್ಪೇರ್ ಆಗ್ತದೆ. 15 ಕೆಜಿ ಒಂದೇ ಸಾರಿ ಕೊಡಬೇಕಂದಾಗ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ತಡ ಆಗಿದೆ. ಅದು 2,12,718 ಮೆಟ್ರಿಕ್ ಟನ್ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮೊದಲು 5 ಕೆಜಿ ಇತ್ತು, ಪ್ರಾಬ್ಲಮ್ ಇರಲಿಲ್ಲ. ಈಗ ಡಬಲ್ ಆಗಿದೆ. ಆಮೇಲೆ 2 ತಿಂಗಳದು ಒಂದೇ ಸಾರಿ ಕೊಟ್ಟಿದ್ದೀವಿ. ಯಾಕಂದ್ರೆ ನಾನು ಫೆಬ್ರವರಿ ಘೋಷಣೆ ಮಾಡಿದ್ದೀನಿ, ಫೆಬ್ರವರಿದು ಕೊಟ್ಬಿಡಿ ಮತ್ತು ಮಾರ್ಚಿದು ಕೊಡಿ ಅಂತ ಹೇಳಿದ್ದೀನಿ. ಅದರಿಂದ ಮಾರ್ಚ್ ಇನ್ನೊಂದು ವಾರ 10 ದಿನದಲ್ಲಿ ಕಂಪ್ಲೀಟ್ ಆಗಿ ನಾವೇನು ಕೊಡಬೇಕಂತಿದೆ 15 ಕೆಜಿ ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಈ ಕಾಲದಲ್ಲಿ ಮಾಡಕ್ ಕಷ್ಟ ಆಗಿದೆ. ಬಿಟ್ರೆ ಹಣದ ತೊಂದರೆ ಇಲ್ಲ, ಹಣ ಸಂದಾಯ ಮಾಡಿದ್ದೀವಿ, ಅಕ್ಕಿ ತಯಾರಿದೆ, ತಕೊಂಬರೋದು ಸ್ವಲ್ಪ ತಡ ಆಗಿದೆ ಅಷ್ಟೇ. ಬಿಟ್ರೆ ಬೇರೆ ಏನಿಲ್ಲ. ಆ ತಕೊಂಬಂದಾಗ ಜನ ಜಾಸ್ತಿ ಬಂದಾಗ ಸಡನ್ ಆಗಿ ಬರೋದ್ರ ಲೇಟ್ ಆಗಿರ್ತಾರೆ ಟ್ರಕ್, ಅದಕ್ಕೆ ಆ ರೀತಿ ಆಗಿದೆ. ಅದನ್ನ 2-3 ದಿನದಲ್ಲಿ ಸರಿ ಮಾಡ್ತೀವಿ. ಬೆಲೆ ಅಂಗಡಿಯಲ್ಲಿ ಆ ರೀತಿ ಬೋರ್ಡ್ ಹಾಕಿದಾಗ ಇಲ್ಲ ಒಂದ್ ಕಡೆ ಸರ್ಕಾರದ ಬಳಿ ದುಡ್ಡು ಇಲ್ವಾ ಅಥವಾ ಅಕ್ಕಿನೇ ಸಿಗ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಉಂಟಾಗಿರುವಂತದ್ದು. ಸೇನ್ ಇದು ಯಾವ್ದು ನಿಜ? ಇದು ನಾವು ತರುವ ತೊಂದರೆನೇ ಇಲ್ಲ. ಅವ್ರಿಗೆ ಅಕ್ಕಿ ಬರೋದು ತಡ ಆಗಿದೆ. ಜನ ಒತ್ತಾಯ ಮಾಡಿದ್ದಾರೆ, ಅವ್ರು ಬಾಕ್ಲು ಹಾಕಿರ್ತಾರೆ, ನಾಳೆ ಬಾಕ್ಲು ತೆಗೆಸ್ಕೊಂಡು. ಸರ್, ನೀವು ಅಕ್ಕಿ ಕೊಡೋದ್ರಿಂದ ಒಂದೊಂದು ಗೊಂದಲ ಉಂಟಾಗ್ತದೆ. ಒಂದಷ್ಟು 2-3 ತಿಂಗಳು ಬರ್ತಾ ಇರಲಿಲ್ಲ, ಆಮೇಲೆ ದುಡ್ಡು ಕೊಡಕ್ ಲೇಟ್ ಆಯ್ತಾಯ್ತು, ಮತ್ತೆ ಅಕ್ಕಿ ಮತ್ತೆ ಇಷ್ಟೆಲ್ಲ ಯಾಕೆ ಸರ್ ಈ ಆಹಾರ ಇಲಾಖೆಯಲ್ಲಿ ಈ ರೀತಿ ಗೊಂದಲ ಉಂಟಾಗಿತ್ತು ಅಂತ? ಇಲ್ಲ, ಇನ್ನು ಸರಾಗವಾಗಿ ನಡೀತದೆ. ಅಕ್ಕಿ ಕರೆಕ್ಟ್ ಆಗಿ ತಿಂಗಳು ಸೇರ್ತದೆ. ಈಗ ಸಡನ್ ಆಗಿ ಯಾಕೆ ಇಷ್ಟೊಂದು ಇದು ಇರ್ತಾ ಇದೆ? ಒಂದೇ ಸಾರಿ ಡಬಲ್, ಒಂದೇ ಸಾರಿ ನಾವು 5 ಕೆಜಿ ಕೊಡ್ತೇವೆ, 15 ಕೆಜಿ ಕೊಡುವಾಗ ಸಾಗಾಣಿಕೆ ತಡ ಆಗಿದೆ ಅಷ್ಟೇ, ಏನು ತೊಂದರೆ. ಅಕ್ಕಿ ಸಂಪೂರ್ಣವಾಗಿ ಇದೆಯಾ ಸರ್? ಸಂಪೂರ್ಣವಾಗಿದೆ. ಎಲ್ಲಿಂದ ಸಾಗಾಣಿಕೆ ತಡ ಆಯ್ತು ಅಂತ ಸರ್? ಕಾರ್ಪೊರೇಷನ್ ಅವರಿಂದ ತಗೊಳ್ಳೋದು, ಫುಡ್ ಕಾರ್ಪೊರೇಷನ್. ಹಣ ಕಟ್ಟಿದೀವಿ, ಅಕ್ಕಿ ರೆಡಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ತಡ ಆಗಿದೆ, ಅದು ಕೂಡ 4-5 ದಿನದಲ್ಲಿ ಮುಗಿಸ್ತೀವಿ. ಮುಂದೆ ಯಾವ ತಿಂಗಳಲ್ಲಿ ಕೂಡ ಈ ರೀತಿ ತಡ ಆಗೋದಿಲ್ಲ? ಯಾವಾಗೂ ಆಗಲ್ಲ. ನೀನು ಹೋಗ್ತಾ ಇದೀಯಾ, ಕಾರು ಟೈರ್ ಬರಸ್ಟ್ ಆಗ್ತದೆ, ಏನ್ ಮಾಡ್ತೀಯಾ? ಹೋಗ್ಬಿಡ್ತೀಯಾ ಟೈಮ್ಗೆ? ಇಟ್ಕೋಬೇಕಲ್ವ ಸರ್? ಸ್ಟೆಪ್ ಇಟ್ಕೋಬೇಕಲ್ಲ, ಸ್ಟೆಪ್ನಿ ಹಾಕಕ್ಕೆ ಟೈಮ್ ಬೇಕಲ್ಲ, ಅದಕ್ಕೂ ಟೈಮ್ ಬೇಕಲ್ಲ. ರೆಡಿ. ಇದು ಕೆಚ್ ಮುನಿಯಪ್ಪ ಹೇಳಿಕೆ. ಅವ್ರು ಹೇಳ್ತಾ ಇರುವಂತದ್ದು ಅಕ್ಕಿ ತಡ ಆಗಿರುವಂತದ್ದು ಟ್ರಾನ್ಸ್ಪೋರ್ಟ್ ನಿಂದ ಹಿನ್ನೆಲೆಯಲ್ಲಿ ತಡ ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ 2-3 ದಿನದ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿರುವಂತ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ರಿಪಬ್ಲಿಕ್ ಬೆಂಗಳೂರು. ಅಲ್ಲಿ ಅನ್ನಭಾಗ್ಯ ಯೋಜನೆಗೆ ಅನಾರೋಗ್ಯ ಅಂಟಿದೆಯಾ ಅನ್ನೋ ಅನುಮಾನ. ಬಹುತೇಕ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗದಲ್ಲಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ರಾರಾಜಿಸ್ತಾ ಇದೆ. ಆ ಮೂಲಕ ಅನ್ನಭಾಗ್ಯ ಯೋಜನೆಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುವಂತೆ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿನ ಅಸಲಿ ಚಿತ್ರಣವನ್ನ ತೆರೆದಿಟ್ಟಿದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವರು ಅಲರ್ಟ್ ಆಗಿದ್ದಾರೆ. ಮಾರ್ಚ್ 30ರ ಒಳಗೆ 15 ಕೆಜಿ ಅಕ್ಕಿ ಪಕ್ಕ ಅನ್ನೋ ಗ್ಯಾರಂಟಿ ನೀಡಿದ್ದಾರೆ ಸಚಿವರು. ನಮ್ಮ ಜೊತೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಂತೆ ಕೆಚ್ ಮುನಿಯಪ್ಪ ಇರುವಂತದ್ದು. ಸರ್, ಈಗ ಅಕ್ಕಿ ಎಲ್ಲ ಸಿಗ್ತಾ ಇಲ್ಲ ಅನ್ನೋದು ಬೋರ್ಡ್ ಹಾಕಿರುವಂತದ್ದು. ಸಿಗ್ತದೆ ಬಿಡ್ರಿ, 2 ದಿನ ಏರ್ಪೇರ್ ಆಗ್ತದೆ. 15 ಕೆಜಿ ಒಂದೇ ಸಾರಿ ಕೊಡಬೇಕಂದಾಗ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ತಡ ಆಗಿದೆ. ಅದು 2,12,718 ಮೆಟ್ರಿಕ್ ಟನ್ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮೊದಲು 5 ಕೆಜಿ ಇತ್ತು, ಪ್ರಾಬ್ಲಮ್ ಇರಲಿಲ್ಲ. ಈಗ ಡಬಲ್ ಆಗಿದೆ. ಆಮೇಲೆ 2 ತಿಂಗಳದು ಒಂದೇ ಸಾರಿ ಕೊಟ್ಟಿದ್ದೀವಿ. ಯಾಕಂದ್ರೆ ನಾನು ಫೆಬ್ರವರಿ ಘೋಷಣೆ ಮಾಡಿದ್ದೀನಿ, ಫೆಬ್ರವರಿದು ಕೊಟ್ಬಿಡಿ ಮತ್ತು ಮಾರ್ಚಿದು ಕೊಡಿ ಅಂತ ಹೇಳಿದ್ದೀನಿ. ಅದರಿಂದ ಮಾರ್ಚ್ ಇನ್ನೊಂದು ವಾರ 10 ದಿನದಲ್ಲಿ ಕಂಪ್ಲೀಟ್ ಆಗಿ ನಾವೇನು ಕೊಡಬೇಕಂತಿದೆ 15 ಕೆಜಿ ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಈ ಕಾಲದಲ್ಲಿ ಮಾಡಕ್ ಕಷ್ಟ ಆಗಿದೆ. ಬಿಟ್ರೆ ಹಣದ ತೊಂದರೆ ಇಲ್ಲ, ಹಣ ಸಂದಾಯ ಮಾಡಿದ್ದೀವಿ, ಅಕ್ಕಿ ತಯಾರಿದೆ, ತಕೊಂಬರೋದು ಸ್ವಲ್ಪ ತಡ ಆಗಿದೆ ಅಷ್ಟೇ. ಬಿಟ್ರೆ ಬೇರೆ ಏನಿಲ್ಲ. ಆ ತಕೊಂಬಂದಾಗ ಜನ ಜಾಸ್ತಿ ಬಂದಾಗ ಸಡನ್ ಆಗಿ ಬರೋದ್ರ ಲೇಟ್ ಆಗಿರ್ತಾರೆ ಟ್ರಕ್, ಅದಕ್ಕೆ ಆ ರೀತಿ ಆಗಿದೆ. ಅದನ್ನ 2-3 ದಿನದಲ್ಲಿ ಸರಿ ಮಾಡ್ತೀವಿ. ಬೆಲೆ ಅಂಗಡಿಯಲ್ಲಿ ಆ ರೀತಿ ಬೋರ್ಡ್ ಹಾಕಿದಾಗ ಇಲ್ಲ ಒಂದ್ ಕಡೆ ಸರ್ಕಾರದ ಬಳಿ ದುಡ್ಡು ಇಲ್ವಾ ಅಥವಾ ಅಕ್ಕಿನೇ ಸಿಗ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಉಂಟಾಗಿರುವಂತದ್ದು. ಸೇನ್ ಇದು ಯಾವ್ದು ನಿಜ? ಇದು ನಾವು ತರುವ ತೊಂದರೆನೇ ಇಲ್ಲ. ಅವ್ರಿಗೆ ಅಕ್ಕಿ ಬರೋದು ತಡ ಆಗಿದೆ, ಜನ ಒತ್ತಾಯ ಮಾಡಿದ್ದಾರೆ, ಅವ್ರು ಬಾಕ್ಲು ಹಾಕಿರ್ತಾರೆ, ನಾಳೆ ಬಾಕ್ಲು ತೆಗೆಸ್ಕೊಂಡು. ಸರ್, ನೀವು ಅಕ್ಕಿ ಕೊಡೋದ್ರಿಂದ ಒಂದೊಂದು ಗೊಂದಲ ಉಂಟಾಗ್ತದೆ. ಒಂದಷ್ಟು 2-3 ತಿಂಗಳು ಬರ್ತಾ ಇರಲಿಲ್ಲ,
ಆಮೇಲೆ ದುಡ್ಡು ಕೊಡಕ್ಕೆ ಲೇಟ್ ಆಯ್ತಾಯ್ತು, ಮತ್ತೆ ಅಕ್ಕಿ ಮತ್ತೆ ಇಷ್ಟೆಲ್ಲ ಯಾಕೆ ಸರ್ ಈ ಆಹಾರ ಇಲಾಖೆಯಲ್ಲಿ ಈ ರೀತಿ ಗೊಂದಲ ಉಂಟಾಗಿತ್ತು ಅಂತ? ಇನ್ನು ಸರಾಗವಾಗಿ ನಡೀತದೆ. ಅಕ್ಕಿ ಕರೆಕ್ಟ್ ಆಗಿ ತಿಂಗಳು ಸೇರ್ತದೆ. ಈಗ ಸಡನ್ ಆಗಿ ಯಾಕೆ ಇಷ್ಟೊಂದು ಇದು ಇರ್ತಾ ಇದೆ? ಒಂದೇ ಸಾರಿ ಡಬಲ್, ಒಂದೇ ಸಾರಿ ನಾವು 5 ಕೆಜಿ ಕೊಡ್ತೇವೆ, 15 ಕೆಜಿ ಕೊಡುವಾಗ ಸಾಗಾಣಿಕೆ ತಡ ಆಗಿದೆ ಅಷ್ಟೇ, ಏನು ತೊಂದರೆ. ಅಕ್ಕಿ ಸಂಪೂರ್ಣವಾಗಿ ಇದೆಯಾ ಸರ್? ಸಂಪೂರ್ಣವಾಗಿದೆ. ಎಲ್ಲಿಂದ ಸಾಗಾಣಿಕೆ ತಡ ಆಯ್ತು ಅಂತ ಸಂಡೆ ಕಾರ್ಪೊರೇಷನ್ ಅವರಿಂದ ತಗೊಳ್ಳೋದು, ಫುಡ್ ಕಾರ್ಪೊರೇಷನ್. ಹಣ ಕಟ್ಟಿದೀವಿ, ಅಕ್ಕಿ ರೆಡಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ತಡ ಆಗಿದೆ, ಅದು ಕೂಡ 4-5 ದಿನದಲ್ಲಿ ಮುಗಿಸ್ತೀವಿ. ನೋಡಿ, ಮುಂದೆ ಯಾವ ತಿಂಗಳಲ್ಲಿ ಕೂಡ ಈ ರೀತಿ ತಡ ಆಗೋದಿಲ್ಲ. ಯಾವಾಗೂ ಆಗಲ್ಲ. ನೀನು ಹೋಗ್ತಾ ಇದೀಯಾ, ಕಾರು ಟೈರ್ ಬರಸ್ಟ್ ಆಗ್ತದೆ, ಏನ್ ಮಾಡ್ತೀಯಾ? ಹೋಗ್ಬಿಡ್ತೀಯಾ ಟೈಮ್ಗೆ? ಇಟ್ಕೋಬೇಕಲ್ವ ಸರ್? ಸ್ಟೆಪ್ ಇಟ್ಕೋಬೇಕಲ್ಲ, ಸ್ಟೆಪ್ನಿ ಟೈಮ್ ಬೇಕಲ್ಲ, ಅದಕ್ಕೂ ಟೈಮ್ ಬೇಕಲ್ಲ. ರೆಡಿ. ಇದು ಕೆ ಎಚ್ ಮುನಿಯಪ್ಪ ಹೇಳಿಕೆ. ಅವ್ರು ಹೇಳ್ತಾ ಇರುವಂತದ್ದು ಅಕ್ಕಿ ತಡ ಆಗಿರುವಂತದ್ದು ಟ್ರಾನ್ಸ್ಪೋರ್ಟ್ ನಿಂದ ಹಿನ್ನೆಲೆಯಲ್ಲಿ ತಡ ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ 2-3 ದಿನ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿರುವಂತಹ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ರಿಪಬ್ಲಿಕ್ ಬೆಂಗಳೂರು. ಅಲ್ಲಿ ಅನ್ನಭಾಗ್ಯ ಯೋಜನೆಗೆ ಅನಾರೋಗ್ಯ ಅಂಟಿದೆಯಾ ಅನ್ನೋ ಅನುಮಾನ. ಬಹುತೇಕ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗದಲ್ಲಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ರಾರಾಜಿಸ್ತಾ ಇದೆ. ಆ ಮೂಲಕ ಅನ್ನಭಾಗ್ಯ ಯೋಜನೆಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುವಂತೆ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿನ ಅಸಲಿ ಚಿತ್ರಣವನ್ನ ತೆರೆದಿಟ್ಟಿದೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವರು ಅಲರ್ಟ್ ಆಗಿದ್ದಾರೆ. ಮಾರ್ಚ್ 30ರ ಒಳಗೆ 15 ಕೆಜಿ ಅಕ್ಕಿ ಪಕ್ಕ ಅನ್ನೋ ಗ್ಯಾರಂಟಿ ನೀಡಿದ್ದಾರೆ ಸಚಿವರು. ನಮ್ಮ ಜೊತೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಂತೆ ಕೆ ಎಚ್ ಮುನಿಯಪ್ಪ ಇರುವಂತದ್ದು. ಸರ್, ಈಗ ಅಕ್ಕಿ ಎಲ್ಲ ಸಿಗ್ತಾ ಇಲ್ಲ ಅನ್ನೋದು ಬೋರ್ಡ್ ಹಾಕಿರುವಂತದ್ದು. ಸಿಗ್ತದೆ ಬಿಡ್ರಿ, 2 ದಿನ ಏರ್ಪೇರ್ ಆಗ್ತದೆ. 15 ಕೆಜಿ ಒಂದೇ ಸಾರಿ ಕೊಡಬೇಕಂದಾಗ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ತಡ ಆಗಿದೆ. ಅದು 2,12,718 ಮೆಟ್ರಿಕ್ ಟನ್ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮೊದಲು 5 ಕೆಜಿ ಇತ್ತು, ಪ್ರಾಬ್ಲಮ್ ಇರಲಿಲ್ಲ. ಈಗ ಡಬಲ್ ಆಗಿದೆ. ಆಮೇಲೆ 2 ತಿಂಗಳದು ಒಂದೇ ಸಾರಿ ಕೊಟ್ಟಿದ್ದೀವಿ. ಯಾಕಂದ್ರೆ ನಾನು ಫೆಬ್ರವರಿ ಘೋಷಣೆ ಮಾಡಿದ್ದೀನಿ, ಫೆಬ್ರವರಿದು ಕೊಟ್ಬಿಡಿ ಮತ್ತು ಮಾರ್ಚಿದು ಕೊಡಿ ಅಂತ ಹೇಳಿದ್ದೀನಿ. ಅದರಿಂದ ಮಾರ್ಚ್ ಇನ್ನೊಂದು ವಾರ 10 ದಿನದಲ್ಲಿ ಕಂಪ್ಲೀಟ್ ಆಗಿ ನಾವೇನು ಕೊಡಬೇಕಂತಿದೆ 15 ಕೆಜಿ ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಈ ಕಾಲದಲ್ಲಿ ಮಾಡಕ್ ಕಷ್ಟ ಆಗಿದೆ. ಬಿಟ್ರೆ ಹಣದ ತೊಂದರೆ ಇಲ್ಲ, ಹಣ ಸಂದಾಯ ಮಾಡಿದೀವಿ, ಅಕ್ಕಿ ತಯಾರಿದೆ, ತಕೊಂಬರೋದು ಸ್ವಲ್ಪ ತಡ ಆಗಿದೆ ಅಷ್ಟೇ. ಬಿಟ್ರೆ ಬೇರೆ ಏನಿಲ್ಲ. ಆ ತಕೊಂಬಂದಾಗ ಜನ ಜಾಸ್ತಿ ಬಂದಾಗ ಸಡನ್ ಆಗಿ ಬರೋದ್ರ ಲೇಟ್ ಆಗಿರುತ್ತೆ ಟ್ರಕ್, ಅದಕ್ಕೆ ಆ ರೀತಿ ಆಗಿದೆ. ಅದನ್ನ 2-3 ದಿನದಲ್ಲಿ ಸರಿ ಮಾಡ್ತೀವಿ. ಮೇಲೆ ಅಂಗಡಿಯಲ್ಲಿ ಆ ರೀತಿ ಬೋರ್ಡ್ ಹಾಕಿದಾಗ ಇಲ್ಲ ಒಂದ್ ಕಡೆ ಸರ್ಕಾರದ ಬಳಿ ದುಡ್ಡು ಇಲ್ವಾ ಅಥವಾ ಅಕ್ಕಿನೇ ಸಿಗ್ತಾ ಇಲ್ಲ ಅನ್ನುವಂಥದ್ದು ಚರ್ಚೆ ಉಂಟಾಗಿರುವಂತದ್ದು. ಇದು ಯಾವ್ದು ನಿಜ? ಇದು ಯಾವ ತರುವ ತೊಂದರೆನೇ ಇಲ್ಲ. ಅವ್ರಿಗೆ ಅಕ್ಕಿ ಬರೋದು ತಡ ಆಗಿದೆ. ಜನ ಒತ್ತಾಯ ಮಾಡಿದ್ದಾರೆ, ಅವ್ರು ಬಾಗಿಲು ಹಾಕಿರ್ತಾರೆ, ನಾಳೆ ಬಾಗಿಲು ತೆಗೆಸ್ಕೊಂಡು. ಸರ್, ನೀವು ಅಕ್ಕಿ ಕೊಡೋದ್ರಿಂದ ಒಂದೊಂದು ಗೊಂದಲ ಉಂಟಾಗ್ತದೆ. ಒಂದಷ್ಟು 2-3 ತಿಂಗಳು ಬರ್ತಾ ಇರಲಿಲ್ಲ, ಆಮೇಲೆ ದುಡ್ಡು ಕೊಡಕ್ಕೆ ಲೇಟ್ ಆಯ್ತಾಯ್ತು, ಮತ್ತೆ ಅಕ್ಕಿ ಮತ್ತೆ ಇಷ್ಟೆಲ್ಲ ಯಾಕೆ ಸರ್ ಈ ಆಹಾರ ಇಲಾಖೆಯಲ್ಲಿ ಈ ರೀತಿ ಗೊಂದಲ ಉಂಟಾಗಿತ್ತು ಅಂತ? ಇನ್ನು ಸರಾಗವಾಗಿ ನಡೀತದೆ. ಅಕ್ಕಿ ಕರೆಕ್ಟ್ ಆಗಿ ತಿಂಗಳು ಸೇರ್ತದೆ. ಈಗ ಸಡನ್ ಆಗಿ ಯಾಕೆ ಇಷ್ಟೊಂದು ಇದು ಇರ್ತಾ ಇದೆ? ಒಂದೇ ಸಾರಿ ಡಬಲ್, ಒಂದೇ ಸಾರಿ ನಾವು 5 ಕೆಜಿ ಕೊಡ್ತೇವೆ, 15 ಕೆಜಿ ಕೊಡುವಾಗ ಸಾಗಾಣಿಕೆ ತಡ ಆಗಿದೆ ಅಷ್ಟೇ, ಏನು ತೊಂದರೆ. ಅಕ್ಕಿ ಸಂಪೂರ್ಣವಾಗಿ ಇದೆಯಾ ಸರ್? ಸಂಪೂರ್ಣವಾಗಿದೆ. ಎಲ್ಲಿಂದ ಸಾಗಾಣಿಕೆ ತಡ ಆಯ್ತು ಅಂತ ಸಂಡೆ ಕಾರ್ಪೊರೇಷನ್ ಅವರಿಂದ ತಗೊಳ್ಳೋದು, ಫುಡ್ ಕಾರ್ಪೊರೇಷನ್. ಹಣ ಕಟ್ಟಿದೀವಿ, ಅಕ್ಕಿ ರೆಡಿ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ತಡ ಆಗಿದೆ, ಅದು ಕೂಡ 4-5 ದಿನದಲ್ಲಿ ಮುಗಿಸ್ತೀವಿ. ನೋಡಿ, ಮುಂದೆ ಯಾವ ತಿಂಗಳಲ್ಲಿ ಕೂಡ ಈ ರೀತಿ ತಡ ಆಗೋದಿಲ್ಲ. ಯಾವಾಗೂ ಆಗಲ್ಲ. ನೀನು ಹೋಗ್ತಾ ಇದೀಯಾ, ಕಾರು ಟೈರ್ ಬರಸ್ಟ್ ಆಗ್ತದೆ, ಏನ್ ಮಾಡ್ತೀಯಾ? ಹೋಗ್ಬಿಡ್ತೀಯಾ ಟೈಮ್ಗೆ? ಇಟ್ಕೋಬೇಕಲ್ವ ಸರ್? ಸ್ಟೆಪ್ ಇಟ್ಕೋಬೇಕಲ್ಲ, ಸ್ಟೆಪ್ನಿ ಟೈಮ್ ಬೇಕಲ್ಲ, ಅದಕ್ಕೂ ಟೈಮ್ ಬೇಕಲ್ಲ. ರೆಡಿ. ಇದು ಕೆ ಎಚ್ ಮುನಿಯಪ್ಪ ಹೇಳಿಕೆ. ಅವ್ರು ಹೇಳ್ತಾ ಇರುವಂತದ್ದು ಅಕ್ಕಿ ತಡ ಆಗಿರುವಂತದ್ದು ಟ್ರಾನ್ಸ್ಪೋರ್ಟ್ ನಿಂದ ಹಿನ್ನೆಲೆಯಲ್ಲಿ ತಡ ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ 2-3 ದಿನ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳೋ ಮೂಲಕ ಒಂದು ಸಂದೇಶ ಕೊಟ್ಟಿರುವಂತಹ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ರಿಪಬ್ಲಿಕ್ ಬೆಂಗಳೂರು.